ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ಮತ್ತೊಮ್ಮೆ ಹೋಮಿಯೋಸ್ಕ್ವೇರ್ ಹೋಮಿಯೋಪತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ, ಇವತ್ತು ಇನ್ನೂ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಪರ್ಸನಲ್ಲಿ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಇದೆಲ್ಲ ನಮ್ಮ ಜೀವನ ಶೈಲಿಯ ಮೇಲೆ ಡಿಪೆಂಡ್ ಆಗಿದೆ. ಅದನ್ನು ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಬಿ ಪಿ ಇರಬಹುದು, ಶುಗರ್ ಇರಬಹುದು, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು, ಪೈಲ್ಸ್ ಆಗಿರಬಹುದು. ಈ ಎಲ್ಲ ಕಾಯಿಲೆ ಜೊತೆಗೆ ಇನ್ನೂ ಹಲವಾರು ಕಾಯಿಲೆಗಳು ನಮಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಕಾಣಿಸುತ್ತೆ. ಬಟ್ ಇವತ್ತಿನ ಒಂದು ಟಾಪಿಕ್ ನಾನು ಹೇಳಬೇಕು ಅಂತಂದರೆ ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ. ಪಿತ್ತಕೋಶದಲ್ಲಿ ಹಳ್ಳ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಎರಡೂ ಒಂದೇ ಆಗಿರ್ತದೆ. ಈ ಪಿತ್ತಕೋಶದಲ್ಲಿ ಹಳ್ಳ ಅಂತನ್ನೋಕ್ಕಿಂತ ಮುಂಚೆ ನಾವು ಗಾಲ್ ಬ್ಲಾಡರ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪಿತ್ತಕೋಶ ಅಥವಾ ಗಾಲ್ ಬ್ಲಾಡರ್ ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ, ಅಂದರೆ ಲಂಗ್ಸ್ನ ಕೆಳಭಾಗದಲ್ಲಿ, ಬಲಗಡೆ ಇರುವಂಥ ಲಂಗ್ಸ್ನ ಕೆಳಗಡೆ ಲಿವರ್ ಇರುತ್ತದೆ. ಆ ಲಿವರ್ನ ಒಳಗಡೆ, ಅಂದರೆ ಲಿವರ್ನ ಒಳಗಡೆಯಿಂದ ಈ ಗಾಲ್ ಬ್ಲಾಡರ್ ಅಲ್ಲಿಂದ ನೇತಾಡುತ್ತಾ ಅಲ್ಲಿ ಆ ಕೆಳಗಡೆ ಇರುತ್ತದೆ. ಇದರಲ್ಲಿ ಮುಖ್ಯವಾಗಿ ಲಿವರ್ ಸಿಕ್ರೆಟ್ ಮಾಡುವಂಥ ಒಂದು ಬೈಲ್ ಜ್ಯೂಸನ್ನು ಸ್ಟೋರ್ ಆಗಿರುತ್ತದೆ. ಗಾಲ್ ಬ್ಲಾಡರ್ನ ಮುಖ್ಯ ಕೆಲಸ ಏನು ಅಂದರೆ ಬೈಲ್ ಜ್ಯೂಸನ್ನು ಸ್ಟೋರ್ ಮಾಡುವಂಥದ್ದು. ಮತ್ತು ನಾವೇನೇ ಒಂದು ಫುಡ್ ಊಟ ಮಾಡಿದಾಗ ಅದನ್ನು ಡೈಜೆಸ್ಟಿವ್ ಸಿಸ್ಟಮ್ಗೆ ಕಳಿಸಿ ಅದರಿಂದ ಆ ಜ್ಯೂಸ್ ಮೂಲಕ ಜೀರ್ಣವಾಗೋದಕ್ಕೆ ಹೆಲ್ಪ್ ಆಗುತ್ತದೆ. ಸ್ಟೋರ್ ಮಾಡೋದು ಮತ್ತು ರಿಲೀಸ್ ಮಾಡುವುದೇ ಗಾಲ್ ಬ್ಲಾಡರ್ನ ಪ್ರಮುಖ ಕಾರ್ಯ. ಗಾಲ್ ಬ್ಲಾಡರ್ನಲ್ಲಿ ಬೈಲ್ ಜ್ಯೂಸ್ ಇರುತ್ತದೆ. ಈ ಬೈಲ್ ಜ್ಯೂಸ್ ಒಂದು ಹಸಿರು ಹಾಗೂ ಹಳದಿ ಬಣ್ಣದ ಕಲರುಳ್ಳ ಒಂದು ದ್ರವ ಆಗಿರುತ್ತದೆ. ಹೀಗಿದ್ದಲ್ಲಿ ಈ ಗಾಲ್ ಬ್ಲಾಡರ್ ಸ್ಟೋನ್ ಹೇಗೆ ಫಾರ್ಮ್ ಆಗುತ್ತದೆ ಅಂದರೆ ಏನಿದೆ ಇದು? ಗಾಲ್ ಬ್ಲಾಡರ್ನಲ್ಲಿ ಕಲ್ಲುಗಳು ಫಾರ್ಮ್ ಆಗುವುದು. ಈ ಒಂದು ಸ್ಟೋನ್ 2 mm 3 mm ಇಂದ ಹಿಡ್ಕೊಂಡು ಒಂದು ಗಲ್ಫ್ ಆಡುವಂಥ ಒಂದು ಬಾಲ್ ಥರ ಆ ಶೇಪಲ್ಲಿ ಕೂಡ ಇರುತ್ತದೆ. ಅಂದರೆ ವಿವಿಧ ಆಕಾರದಿರ್ಬೋದು, ವಿವಿಧ ಶೇಪಲ್ಲಿರ್ಬೋದು, ವಿವಿಧ ಥರದ ಒಂದು ಸೈಜಲ್ಲಿ ಕೂಡ ಇರಬಹುದು. ಅದು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತದೆ. ಎಷ್ಟೊಂದು ಸಾರಿ ನೋಡಿದ್ದೀವಿ, ಒಬ್ಬೊಬ್ಬರು ಆ ಸ್ಟೋನ್ ಜೊತೆಗೆ ಒಂದು ಲೈಫನ್ನು ಕಳೆಯುತ್ತಾರೆ, ಆದರೂ ಅವ್ರಿಗೇನೂ ಸಮಸ್ಯೆ ಆಗುವುದಿಲ್ಲ. ಬಟ್ ಕೆಲವೊಂದು ಸಾರಿ ಈ ಸ್ಟೋನ್ ಸೈಜ್ ದಪ್ಪ ಆಗೋದ್ರ ಜೊತೆಗೆ ಅಥವಾ ಎಲ್ಲಾದರೂ ಅಬ್ಸ್ಟ್ರಕ್ಷನ್ ಆಗೋದ್ರ ಜೊತೆಗೆ ತುಂಬ ನೋವು ಕೊಡಬಹುದು, ಅಥವಾ ಜಾಂಡೀಸ್ ಆಗೋದಕ್ಕೆ ಕನ್ವರ್ಟ್ ಆಗಬಹುದು, ಅಥವಾ ಲಿವರ್ ಇನ್ಫೆಕ್ಷನ್ ಆಗಬಹುದು, ಸೆಪ್ಸಿಸ್ ಆಗಬಹುದು. ಈ ಥರ ಆದಾಗ ಮಾತ್ರ ಕೆಲವೊಂದು ಸಾರಿ ನಾವು ಸ್ಕ್ಯಾನಿಂಗ್ ಮಾಡುವ ಮೂಲಕ ಈ ಸ್ಟೋನ್ ಇದೆ ಅಥವಾ ಇಲ್ಲ ಅಂತ ಗೊತ್ತಾಗುತ್ತದೆ. ಹಾಗಾದರೆ ಈ ಗಾಲ್ ಬ್ಲಾಡರ್ನಲ್ಲಿ ಸ್ಟೋನ್ ಫಾರ್ಮೇಷನ್ ಆಗೋದಾದರೂ ಹೇಗೆ? ಮುಖ್ಯವಾಗಿ ನಮ್ಮ ಬ್ಲಡ್ ಸಂಚಲನೆಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾದಾಗ ಗಾಲ್ ಬ್ಲಾಡರ್ನಲ್ಲಿ ಸ್ಟೋನ್ ಫಾರ್ಮೇಷನ್ ಆಗುವುದು ಸಹಜ. ಅಂದರೆ ನಾವು ಏನೇ ಊಟ ಮಾಡಿರ್ತೀವಿ ಅದರಲ್ಲಿ ಫ್ಯಾಟನ್ನು ಬ್ರೇಕ್ ಡೌನ್ ಮಾಡೋದೇ ಬೈಲ್ ಜ್ಯೂಸ್ನ ಕೆಲಸ. ಅದೇ ಒಂದು ಇದರಲ್ಲಿ ನಾವು ಅತಿಯಾದ ಫ್ಯಾಟ್ ಏನಾದರೂ ತಿಂತಾ ಹೋದಾಗ, ಅತಿಯಾದ ಆಯಿಲಿ ಫ್ಯಾಟಿ ಫುಡ್ಡು, ಔಟ್ಸೈಡ್ ಫುಡ್ ತಿಂದಾಗ ಡೆಫಿನೆಟ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗುತ್ತದೆ. ಇದಲ್ಲದೆ ನಮ್ಮ ಬ್ಲಡ್ ವ್ಯಾಲ್ಯೂವಲ್ಲಿ ಈ ಬಿಲಿರುಬಿನ್ ಲೆವೆಲ್ ಏನಾದರೂ ಹೆಚ್ಚಾದಾಗ ಕೂಡ ಗಾಲ್ ಬ್ಲಾಡರ್ನಲ್ಲಿ ಸ್ಟೋನ್ ಫಾರ್ಮೇಷನ್ ಆಗೋದು ಸಹಜ. ಇದಲ್ಲದೆ ಇನ್ನೂ ಕೆಲವೊಂದು ಸ್ಟ್ಯಾಟಿಸ್ಟಿಕಲ್ಲಿ ನೋಡಿದರೆ ಈ ಐರನ್ ಡೆಫಿಷಿಯನ್ಸಿಯಲ್ಲಿ ಕೂಡ ಉಂಟಾಗಬಹುದು. ಮತ್ತು ಬೈಲ್ ಜ್ಯೂಸ್ನಲ್ಲಿ ಬೈಲ್ ಸಾಲ್ಟ್ಸ್ ಇರುತ್ತದೆ. ಈ ಬೈಲ್ ಸಾಲ್ಟ್ಸ್ ಪ್ರಾಪರಾಗಿ ಸಫಿಷಿಯೆಂಟ್ ವ್ಯಾಲ್ಯೂಸಲ್ಲಿ ಇದ್ದಾಗ ಮಾತ್ರ ಗಾಲ್ ಬ್ಲಾಡರ್ ಸ್ಟೋನ್ಸ್ ಏನು ಫಾರ್ಮೇಷನ್ ಆಗುವುದಿಲ್ಲ. ಒಂದು ವೇಳೆ ಈ ಬೈಲ್ ಸಾಲ್ಟ್ಸ್ ಇದರಲ್ಲಿ ವ್ಯಾಲ್ಯೂಸ್ ಕಮ್ಮಿ ಆದಾಗ ಕೂಡ ಗಾಲ್ ಬ್ಲಾಡರ್ ಸ್ಟೋನ್ ಉಂಟಾಗಬಹುದು. ಗಾಲ್ ಬ್ಲಾಡರ್ ಸ್ಟೋನ್ ಮುಖ್ಯವಾಗಿ ಯಾರಲ್ಲಿ ಉಂಟಾಗಬಹುದು, ಅಥವಾ ಈ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಯಾರ ಹತ್ರ ಈ ಒಂದು ಗಾಲ್ ಬ್ಲಾಡರ್ ಸ್ಟೋನ್ ಉಂಟಾಗಬಹುದು ಅಂತಂದರೆ, ಮುಖ್ಯವಾಗಿ ಮಹಿಳೆಯರಲ್ಲಿ ಈ ಗಾಲ್ ಬ್ಲಾಡರ್ ಸ್ಟೋನ್ ಹೆಚ್ಚಾಗಿ ಕಾಣಬಹುದು ಅಂತ ಅನ್ನಬಹುದು. ಅದಲ್ಲದೆ ಈ ಫಸ್ಟ್ ಪೀರಿಯಡ್ ಇಟ್ಕೊಂಡು ಮೆನುಪಾಸ್ ಆಗುವವರೆಗೂ ಆ ಏಜ್, ಅಂದರೆ ಫರ್ಟೈಲ್ ಇರುವಂಥ ಏಜಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸಿಂದ ಕೂಡ ಈ ಗಾಲ್ ಬ್ಲಾಡರ್ ಸ್ಟೋನ್ ಉಂಟಾಗಬಹುದು. ಅವರು ತುಂಬ ಮೋರ್ ಪ್ರೋನ್ ಟು ಗೆಟ್ ದೀಸ್ ಸ್ಟೋನ್ಸ್ ಅಂತ ಅನ್ಬೋದು. ಅದಲ್ಲದೆ ನಿಯರಿಂಗ್ ಟು 40, ಅಂದರೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ಆವಾಗ ಕೂಡ ಚಾನ್ಸಸ್ ಇರುತ್ತದೆ. ಇದಲ್ಲದೆ ತುಂಬ ಫ್ಯಾಟನ್ನು ಬಳಸುವವರು, ಅಂದರೆ ಹೊರಗಡೆ ಫುಡ್ ಜಾಸ್ತಿ, ಆಯಿಲಿ ಫುಡ್ ಜಾಸ್ತಿ, ನಾನ್ ವೆಜ್ ಫುಡ್ ಜಾಸ್ತಿ, ಆಲ್ಕೋಹಾಲಿಕ್ ತೊಗೊಳ್ಳುವಂಥವರು, ತುಂಬ ನಾನ್ ವೆಜ್ ಬಳಸುವವರು, ಇವರಲ್ಲಿ ಕೂಡ ಗಾಲ್ ಬ್ಲಾಡರ್ ಸ್ಟೋನ್ ಉಂಟಾಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಗಾಲ್ ಬ್ಲಾಡರ್ ಸ್ಟೋನ್ಸ್ನ ಮುಖ್ಯ ಕಾರಣಗಳೇನಂತ ತಿಳ್ಕೊಂಡ್ರಿ. ಈಗ ಗಾಲ್ ಬ್ಲಾಡರ್
ಆ ಸ್ಟೋನ್ಸ್ ಫಾರ್ಮೇಷನ್ ಆದಾಗ ಏನೇನು ಥರ ಪೇಷಂಟ್ ಸಫರ್ ಆಗ್ತಾರೆ ಅನ್ನೋದು ನಾನು ನಿಮಗೆ ಹೇಳ್ತೇನೆ. ಸೊ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಈ ಬಲಭಾಗದಲ್ಲಿ ಅಂದರೆ ಲಿವರ್ ಇರೋ ಏರಿಯಾದಲ್ಲಿ ಅಲ್ಲಿಂದ ನೋವು ಶುರುವಾಗಿ ಅದು ಹೇಗಾಗುತ್ತೆ ಅಂದರೆ ಒಂದು ಚುಚ್ಚಿರೋ ಥರ, ಒಂದು ಸೂಜಿ ಆಗಲಿ ಅಥವಾ ಒಂದು ಪಿನ್ ತೊಗೊಂಡು ಚುಚ್ಚಿರೋ ಥರ ಸೆನ್ಸೇಷನ್ ಆಗುತ್ತದೆ. ಈ ಪೇಯ್ನ್ ಪೂರ್ತಿ ಹೊಟ್ಟೆಯಲ್ಲೆಲ್ಲ ಕಡೆನೂ ಸ್ಪ್ರೆಡ್ ಆಗಬಹುದು. ಸಮ್ಟೈಮ್ಸ್ ನಮ್ಮ ಶೋಲ್ಡರ್ ಕಡೆ ಆ ಪೇಯ್ನ್ ಸ್ಪ್ರೆಡ್ ಆಗಬಹುದು, ಬ್ಯಾಕ್ ಸೈಡ್ ಎಲ್ಲಿ ಸ್ಕ್ಯಾಪ್ಯುಲರ್ ರೀಜನ್ಸ್ ಇರುತ್ತೆ ಅಲ್ಲಿ ಸ್ಪ್ರೆಡ್ ಆಗಬಹುದು. ಇದರ ಜೊತೆಗೆ ವಾಂತಿ ಬಂದಂಗೆ ಆಗುವುದು, ಗ್ಯಾಸ್ಟ್ರಿಕ್ ಉಂಟಾಗುವುದು, ಎದೆ ಉರಿ ಆಗುವುದು, ಮತ್ತು ಹೊಟ್ಟೆಯಲ್ಲೆಲ್ಲ ಬ್ಲೋಟೆಡ್ ಸೆನ್ಸೇಷನ್ಸ್ ಇರಬಹುದು. ಇದ್ರ ಜೊತೆಗೆ ಜೀರ್ಣ ಶಕ್ತಿ ಕುಂದುವುದು, ಮತ್ತು ಜೀರ್ಣವಾಗದೇ ಇರುವಂಥ ಥಿಂಗ್ಸ್ ಏನಾಗುತ್ತೆ ಅದು ಸಮ್ಟೈಮ್ಸ್ ವಾಮಿಟ್ ಆಗಿಬಿಡುತ್ತೆ, ಮತ್ತು ಮೋಷನ್ಸಲ್ಲಿ ಕೂಡ ಜೀರ್ಣವಾಗದೇ ಇರುವಂಥ ಫುಡ್ ಪಾರ್ಟಿಕಲ್ಸ್ ನೋಡಬಹುದು. ಸಮ್ಟೈಮ್ಸ್ ಮಲಬದ್ಧತೆ ಅಥವಾ ಸಮ್ಟೈಮ್ಸ್ ಲೂಸ್ ಮೋಷನ್ಸ್, ಫ್ರೀಕ್ವೆಂಟ್ ಲೂಸ್ ಮೋಷನ್ಸ್ ಇರಬಹುದು. ಈ ರೀತಿಯಾದ ಸಿಂಪ್ಟಮ್ಸ್ಗಳು ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತೆ. ಈ ರೀತಿ ಸಿಂಪ್ಟಮ್ ಜೊತೆಗೆ ಮೆಂಟಲಿ ಕೂಡ ಕೆಲವೊಬ್ಬರು ಡಿಸ್ಟರ್ಬ್ ಆಗ್ತಾರೆ. ಗಾಲ್ ಬ್ಲಾಡರ್ ಸ್ಟೋನ್ ಒಂದು ವೇಳೆ ಡಯಾಗ್ನೋಸ್ ಆಯಿತು ಅಂತಂದರೆ, ಅಥವಾ ಅಂದರೆ ಆ ಒಂದು ಸೈಜ್ ನಿಮಗೆ ಗೊತ್ತಾಯಿತು 2 to 3 mm ಇದೆ ಅಂದರೆ ಅದಕ್ಕೆ ಏನು ಮಾಡೋ ಅವಶ್ಯಕತೆ ಏನಿಲ್ಲ. ಮತ್ತು ಒಂದು 2-3 months ಆದಮೇಲೆ ನೀವು ಕ್ರಾಸ್ ಚೆಕ್ ಮಾಡಿದಾಗ ಸ್ಟೋನ್ ಇತ್ತು ಅಂದರೆ ಅದಕ್ಕೇನಾದರೂ ದೊಡ್ಡದಾಗ್ತಾಯಿದೆ ಅಂತ ಅಂದಾಗ ಆವಾಗ ಅದಕ್ಕೆ ಚಿಕಿತ್ಸೆ ಅವಶ್ಯಕತೆ ಇರುತ್ತದೆ. ಸುಮ್ಮನೆ ನಿಮಗೆ ನೋವು ಬರ್ತಾ ಹೋಗುತ್ತೆ, ಪೇಯ್ನ್ ಸಪ್ರೆಸ್ ಮಾಡೋಕ್ಕೋಸ್ಕರ ಪೇಯ್ನ್ ಕಿಲ್ಲರ್ ಬಳಸ್ಬೋದು, ಇಲ್ಲಿ ಒಂದು ನಿಮಗೆ ತೊಂದರೆ ಕೊಡಬಹುದು. ಆಮೇಲೆ ಮುಂದೆ ಬರೀ ಪೇಯ್ನ್ ಕಮ್ಮಿಯಾಗಿ ಸ್ಟೋನ್ ಸೈಜ್ ದೊಡ್ಡದಾಗ್ತಾ ಹೋದಂಗೆ ನಿಮ್ಮ ಲಿವರ್ ಮೇಲೆ ಎಫೆಕ್ಟ್ ಆಗಬಹುದು. ಅಂದರೆ ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಆಗಲಿ ಅಥವಾ ಲಿವರ್ ಸೆಪ್ಸಿಸ್ ಆಗಬಹುದು, ಇನ್ಫೆಕ್ಷನ್ಸ್ ಜಾಸ್ತಿ ಆಗಬಹುದು. ಸೊ ಹೀಗೆ ಕಾಂಪ್ಲಿಕೇಶನ್ಸ್ಗಳು ಆಗ್ತಾ ಹೋಗುತ್ತದೆ. ಸೊ ಮುಖ್ಯವಾಗಿ ಅಂದರೆ ಇದಕ್ಕೆ ನಿಮಗೆ ಒಂದು ಸರಿ ಡಯಾಗ್ನೋಸ್ ಆದಾಗ ಸೊ ನೀವು ಆವಾಗ ಏನಾದರೂ ಒಂದು ಸರಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಹಾಗಾದರೆ ಗಾಲ್ ಬ್ಲಾಡರ್ ಸ್ಟೋನ್ ಇದೆ ಅಂತ ಪತ್ತೆ ಹಚ್ಚೋದಾದರೂ ಹೇಗೆ? ಒಂದು ನಮ್ಮ ಸಿಂಪ್ಟಮ್ಸ್ ಮೂಲಕ, ಅಂದರೆ ಆವಾಗಲೇ ನಾನು ಹೇಳ್ದಂಗೆ ರೈಟ್ ಸೈಡು ಲಿವರ್ ರೀಸನ್ಸಿಂದ ನೋವು ಶುರುವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಥದ್ದು. ಈ ಸಿಂಪ್ಟಮ್ಸ್ ಒಂದು ಕಂಡು ಬಂದಾಗ ಸೊ ನೀವು ಅಲ್ಟ್ರಾಸೋನೋಗ್ರಫಿ ಮಾಡಿಸಿದಾಗ, USG ಅಬ್ಡೋಮಿನ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಸ್ಟೋನ್ ಇರುವುದು ಅಥವಾ ಇಲ್ಲದೆ ಇರೋದು ಗೊತ್ತಾಗುತ್ತದೆ. ಈ ಸ್ಟೋನ್ ಸೈಜ್ ಚಿಕ್ಕದು, ಒಂದು 3 to 4 mm ಈ ಥರ ಇಂದ ಹಿಡ್ಕೊಂಡು ಆ ಸೈಜು 20 mm 25 mm ತನಕ ನೋಡಿದ್ದೀವಿ. ಸೊ ಈ ಸೈಜ್ ಸ್ಟೋನ್ಸ್ ಏನಾದರೂ ಇದ್ದಲ್ಲಿ ಸೊ ನೀವು ನಿಯರ್ ಬೈ ಡಾಕ್ಟರ್ ಹತ್ರ ಹೋದಾಗ ಅವರು ಹೇಳ್ಬೋದು ನಿಮಗೆ ಇದಕ್ಕೆ ಸರ್ಜರಿನ ದಾರಿ ಅಂತ ಅನ್ಬೋದು, ಅಥವಾ ನಮ್ಮಂಥ ಆಯುಷ್ ಡಿಪಾರ್ಟ್ಮೆಂಟಿನ ಹೋಮಿಯೋಪತಿ ಅಥವಾ ಬೇರೆ ಸಿಸ್ಟಮ್ ಆಗಿರ್ಬೋದು, ಇಲ್ಲೆಲ್ಲ ನಿಮಗೆ ವಿತೌಟ್ ಎನಿ ಸರ್ಜರಿ ಕ್ಯೂರ್ ಆಗುತ್ತದೆ. ಸೊ ಎಸ್ಪೆಷಲಿ ಹೋಮಿಯೋಪತಿಯಲ್ಲಿ ಏನು ಅಂತಂದರೆ ನಾವು ಪ್ರತ್ಯೇಕ ವ್ಯಕ್ತಿಗತವಾಗಿ ಸ್ಟಡಿ ಮಾಡಿ ಸೊ ರೂಟ್ ಕಾಸ್ ಏನಿದೆ ಅಂತ, ಲೈಕ್ ಇವಾಗ ಲೈಫ್ ಸ್ಟೈಲ್ ಇರಬಹುದು ಅಥವಾ ಬೇರೆ ಯಾವುದಾದ್ರೂ ಮೆಡಿಕೇಷನ್ಸಿಂದ ಆಗಿರುವಂಥ ಸ್ಟೋನ್ ಫಾರ್ಮೇಷನ್ ಆಗಿರಬಹುದು, ಅಥವಾ ಲೈಕ್ ಅವರ ಒಂದು ಸೆಡೆಂಟ್ರಿ ಲೈಫ್ ಇರಬಹುದು. ಸೊ ಅದನ್ನೆಲ್ಲನೂ ಸ್ಟಡಿ ಮಾಡಿಬಿಟ್ಟು ಸೊ ರೂಟ್ ಕಾಸಿಂದ ಮೆಡಿಸಿನ್ಸ್ ಕೊಟ್ಟಾಗ ಏನಾಗುತ್ತೆ, ಬರೀ ಈ ಸರ್ಜರಿ ತಪ್ಪಿಸೋದು ಒಂದೇ ಅಲ್ಲ, ಸೊ ಸ್ಟೋನ್ ಕರಗಿಸೋದು ಒಂದೇ ಅಲ್ಲ, ಮತ್ತು ಪುನಃ ಬರದೇ ಇರೋ ಥರ ಕೂಡ ನಾವು ಮಾಡಬಹುದು. ಸೊ ಸುಮಾರು ಕೇಸಸ್ ಇದೆ. ಎಷ್ಟೊಂದು ಈಗ ಒಂದು 100 ಕೇಸಸ್ಸಲ್ಲಿ 80 to 90 ಕೇಸಸ್ ಏನಾಗುತ್ತೆ ಅಂದರೆ ಆರಾಮಾಗಿ ಕ್ಯೂರ್ ಆಗ್ತಾರೆ. ಒಂದು 10 to 20% ಕೇಸಸ್ ಏನಾಗುತ್ತದೆ ಅವರ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಈ ಲೈಫ್ ಸ್ಟೈಲ್ ಅಂದರೆ ಏನು, ಆವಾಗಲೇ ನಾನು ಹೇಳಿದಂಗೆ ಸೊ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಸ್ಮೋಕಿಂಗ್, ಆಲ್ಕೋಹಾಲು, ಡ್ರಗ್ಸ್ ಅಷ್ಟೇ ಅಲ್ಲ. ಸೊ ನಾವು ನಿಯಮಿತವಾಗಿ ವಾಕಿಂಗ್ ಮಾಡದೇ ಇರುವಂಥದ್ದು ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಆಗಿರುತ್ತದೆ. ವಾಕಿಂಗ್ ಆಗಲಿ ಅಥವಾ ಯೋಗ ಆಗಲಿ, ಸೊ ಇದೆಲ್ಲ ಪ್ರತಿಯೊಬ್ಬರಿಗೂ ಇವತ್ತಿನ ದಿನದಲ್ಲಿ ಅಗತ್ಯವಾಗಿದೆ. ಸೊ ವಾಕಿಂಗ್ ಒಂದು 30 to 40 minutes ನೀವು ಮೇಂಟೈನ್ ಮಾಡಬೇಕು. ಇದರ ಜೊತೆಗೆ ಪ್ರಾಪರ್ ಟೈಮ್ಗೆ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಲಂಚ್ ಆಗಲಿ ಡಿನ್ನರ್ ಆಗಲಿ, ಅಂದರೆ ಊಟದ ನಡುವೆ ತುಂಬ ಗ್ಯಾಪ್ ಬಿಡಬಾರ್ದು ಅಥವಾ ಫ್ರೀಕ್ವೆಂಟಾಗಿ ಪದೇ ತಿನ್ನಬಾರ್ದು. ಸೊ ಅಥವಾ ಮತ್ತು ನೀವು ಏನು ತಿಂತೀರಾ, ಎಷ್ಟು ಕ್ವಾಂಟಿಟಿ ಊಟ ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಆಮೇಲೆ ಜಂಕ್ ಫುಡ್ಡನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು, ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು, ಲೋ ಫ್ಯಾಟ್ ಫುಡ್ ಸೇವಿಸಿದರೆ ತುಂಬ ಒಳ್ಳೆಯದು. ಆದಷ್ಟು ಸೊ ನಿಮ್ಮ ಒಂದು ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತದೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ, ಯಾರಿಗೂ ಸ್ಟೋನ್ ಬಂದಿಲ್ಲ ಅವರು ನಿಮ್ಮ ಲೈಫ್ ಸ್ಟೈಲನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಯಾರಿಗೆ ಬಂದಿದೆ ಅವ್ರು ಯಾವುದೇ ರೀತಿಯಿಂದ ಭಯಪಡೋ ಅವಶ್ಯಕತೆ ಏನಿಲ್ಲ. ಸೊ ಅಲ್ಲಿ ಸರ್ಜರಿ ಇಲ್ಲದೇ ವಾಸಿ ಆಗಬೇಕು ಅಂತಂದರೆ ಹೋಮಿಯೋಪತಿ ಒಂದು ಇದಕ್ಕೆ ಗಾಲ್ ಬ್ಲಾಡರ್ ಸ್ಟೋನ್ಗೆ ರಾಮಬಾಣ. ಸೊ ಖಂಡಿತವಾಗಲೂ ಈ ಸ್ಟೋನ್ ಸೈಜ್ ಗ್ರ್ಯಾಜುವಲಿ ಕರಗ್ತಾ ಹೋಗುತ್ತೆ. ಸೊ ಡಿಪೆಂಡ್ಸ್, ಅದು ನಿಮ್ಮ ಸೋನೋಗ್ರಫಿಯಲ್ಲಿ ಎಷ್ಟು ಸೈಜ್ ಬಂದಿರುತ್ತೆ ಅದರ ಮೇಲೆ ಟ್ರೀಟ್ಮೆಂಟ್ ಟೈಮ್ ಕೂಡ ಡ್ಯೂರೇಷನ್ ಡಿಪೆಂಡ್ ಆಗಿರುತ್ತದೆ. ಸೊ ನಿಮಗೆ ನೋವು ಇಲ್ಲದೇ ಫಸ್ಟ್ ನೀವೇನಾದ್ರು ನೋವು ತುಂಬ ಇದ್ದಾಗ ನೋವು ಕಡಿಮೆ ಆಗ್ತಾ ಹೋಗುತ್ತದೆ. ಆಮೇಲೆ ಸ್ಟೋನ್
ಆ ಸೈಜ್ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ. ಈ ರೀತಿಯಾಗಿ ನಾವು ಹೋಮಿಯೋಪತಿ ಚಿಕಿತ್ಸೆಯಿಂದ ಗಾಲ್ ಬ್ಲಾಡರ್ ಸ್ಟೋನ್ನಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯಬಹುದು.